ಸ್ನೇಹಿತರೆ, ಗೂಗಲ್ ಪೇ ಆ್ಯಪ್ನಲ್ಲಿ ಆಟೋಪೇ ಆಪ್ಷನ್ ನಿಮಗೆ ತೋರಿಸ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಪರಿಹಾರ ಅಂತ ನಾನು ಇವತ್ತು ಹೇಳ್ತೀನಿ. ಗೂಗಲ್ ಪೇನಲ್ಲಿ ನೀವೇನಾದರೂ ಆಟೋಪೇ ಮ್ಯಾಂಡೇಟ್ನ ಕೊಟ್ಟಿದ್ರೆ ಯಾವುದಾದ್ರೂ ಒಂದು ಸಬ್ಸ್ಕ್ರಿಪ್ಷನ್ಗಾಗಿ, ಹಾಟ್ಸ್ಟಾರ್ ಇರ್ಬೋದು, ಇನ್ನು ಯಾವುದೇ ಬೇರೆ ಸಬ್ಸ್ಕ್ರಿಪ್ಷನ್ಗಾಗಿ ನೀವು ಆಟೋಪೇ ಮ್ಯಾಂಡೇಟ್ ಕೊಟ್ಟಿದ್ರೆ ಗೂಗಲ್ ಪೇನಿಂದ ಹಣ ಅನ್ನೋದು ಕಟ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಪ್ರತಿ ತಿಂಗಳು ಇರ್ಬೋದು ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ಇರ್ಬೋದು, ಹಣ ಅನ್ನೋದು ಕಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅಂಥ ಸಮಯದಲ್ಲಿ ನಾವು ಆಟೋಪೇನಲ್ಲಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಆವಾಗ ನೀವು ಗೂಗಲ್ ಪೇನಲ್ಲಿ ಹೋಗ್ಬಿಟ್ಟು ಆಟೋಪೇ ಆಪ್ಷನ್ ಹುಡುಕ್ತಾ ಇದ್ದೀರಾ, ಅಲ್ಲಿ ನಿಮಗೆ ಆಟೋಪೇ ಆಪ್ಷನ್ ಸಿಗ್ತಾ ಇಲ್ಲ ಅಂದರೆ ಅದನ್ನು ನಾವು ಯಾವ ರೀತಿ ಹುಡುಕಬೇಕು, ಎಲ್ಲಿ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಪೇ ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಆಟೋಪೇ ಆಪ್ಷನ್ನ ನಾವು ಎಲ್ಲಿ ಹುಡುಕಬೇಕು ಅಂತ. ಇಲ್ಲಿ ಗೂಗಲ್ ಪೇ ಆಪ್ಷನ್ನಲ್ಲಿ ಗೂಗಲ್ ಪೇ ಆ್ಯಪ್ನಲ್ಲಿ ನಿಮಗೆ ಆಟೋಪೇ ಸಿಗದೇ ಇದ್ರೆ ಏನು ಮಾಡ್ಬೇಕಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಗೂಗಲ್ ಪೇನ ನಾನು ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಆಟೋಪೇ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಬಿಲ್ ಆ್ಯಂಡ್ ರಿಚಾರ್ಜಸ್ ಅಂತ ಇದೆ, ಕೆಳಗಡೆ ಬಿಸ್ನೆಸಸ್ ಅಂತ ಇದೆ, ಹಾಗೆ ಕೆಳಗಡೆ ಆಫರ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಇಷ್ಟು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೂಡ ನೋಡ್ಬೋದು ಯಾವುದೇ ರೀತಿಯಲ್ಲಿ ಇಲ್ಲಿ ಆಟೋಪೇ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗೋತಿಲ್ಲ. ಆಟೋಪೇ ಆಪ್ಷನ್ ನಾವು ನೋಡ್ಬೇಕು ಅಂದರೆ ಇಲ್ಲಿ ಮೊದಲು ಸಂಪೂರ್ಣವಾಗಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ರೀತಿ ಮೇಲ್ಗಡೆ ನಾನು ಸ್ಕ್ರೋಲ್ ಮಾಡ್ತೀನಿ. ಮಾಡಿಬಿಟ್ಟು ನಮ್ಮ ಒಂದು ಪ್ರೊಫೈಲ್ ಫೋಟೋ ಏನಿರುತ್ತೆ ಗೂಗಲ್ ಪೇ ಆ್ಯಪ್ನಲ್ಲಿ ಪ್ರೊಫೈಲ್ ಫೋಟೋ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಪ್ರೊಫೈಲ್ ಫೋಟೋ ಮೇಲೆ, ಇಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಗೂಗಲ್ ಪೇ ಆ್ಯಪ್ನ ನಮ್ಮ ಒಂದು ಪ್ರೊಫೈಲ್ ಫೋಟೋ ಏನಿರುತ್ತೆ ಆ ಒಂದು ಪ್ರೊಫೈಲ್ ಫೋಟೋ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಾನು ನಿಮಗೆ ಆಟೋಪೇ ಆಪ್ಷನನ್ನು ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೇರವಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ, ಆಟೋಪೇ ಆಪ್ಷನ್ ನೋಡ್ಬೋದು. ಆಟೋಪೇ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಓಪನ್ ಮಾಡಿಬಿಟ್ಟು ಅದರಲ್ಲಿರುವಂಥ ಆಟೋಪೇನ ನೀವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ನೋಡಿ, ಈಗ ಸದ್ಯಕ್ಕೆ ಯಾವುದು ಆಟೋಪೇ ಇಲ್ಲಿ ಆ್ಯಕ್ಟಿವ್ ಇಲ್ಲ ಸ್ನೇಹಿತರೆ. ಇಲ್ಲಿ ಪೆಂಡಿಂಗ್ ಅಂತ ಇದೆ, ಆ್ಯಕ್ಟಿವ್ ಅಂತ ಇದೆ, ಇಲ್ಲಿ ಕಂಪ್ಲೀಟೆಡ್ ಅಂತ ಇದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಪೆಂಡಿಂಗ್ ಆಟೋಪೇ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಆಟೋಪೇ ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗದೆ ಹೋದರೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲು ಇಲ್ಲಿ ಆಟೋಪೇ ಇದು ಗೂಗಲ್ ಪೇ ಆ್ಯಪ್ನ ನಾನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀನಿ. ಮಾಡಿಬಿಟ್ಟು ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಒಂದು ಸಾರಿ ಈ ಒಂದು ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಅಥವಾ ನೀವು ಆ್ಯಪ್ನ ಡಿಲೀಟ್ ಮಾಡಿ ಮತ್ತೊಂದು ಬಾರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದರೆ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆಟೋಪೇ ಆಪ್ಷನ್ನಲ್ಲಿ ಇರಲೇಬೇಕು. ಇಲ್ಲಿ ಕೆಲವು ಜನ ಕಮೆಂಟ್ ಮಾಡಿದ್ರು ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಆಟೋಪೇ ಆಪ್ಷನ್ ನಮಗೆ ಸಿಗ್ತಾ ಇಲ್ಲ ಗೂಗಲ್ ಪೇನಲ್ಲಿ ಅಂತ. ಇಲ್ಲಿ ನೋಡಿ, ಗೂಗಲ್ ಪೇನ ಮತ್ತೊಂದು ಬಾರಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ, ಅಥವಾ ನೀವು ಆ್ಯಪ್ನ ಇಲ್ಲಿಂದ ಅಪ್ಡೇಟ್ ಮಾಡ್ಕೊಳ್ಳಿ. ಮಾಡೋದ್ರಿಂದ ನಿಮ್ಮ ಒಂದು ಸಮಸ್ಯೆ ಅನ್ನೋದು ಸರಿ ಹೋಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.